ಈ ದಿನವೇ ಸ್ಪೆಷಲಿ ಕರಿ ಬಟ್ಟೆ ಧರಿಸುವುದು ಇವೆಲ್ಲವೂ ಸರಿಯಲ್ಲ. ಬ್ಲ್ಯಾಕ್ ಡ್ರೆಸ್, ಕರಿ ಬಟ್ಟೆ ಧರಿಸುವುದು ಇಸ್ಲಾಮಿನಲ್ಲಿ ಎಂದಿಗೂ ನಿಷೇಧಿಸಿದಿಲ್ಲ. ಇದರ ಏನು ಒಳ್ಳೆಯ ಅಥವಾ ಕೆಟ್ಟ ಪ್ರಭಾವ ಬೀಳುವುದಿಲ್ಲ. ಆದರೆ ಸ್ಪೆಷಲಿ ಈ ದಿನವೇ ಇಮಾಮ್ ಹುಸೇನ್ ರದಿಯಲ್ಲಾಹು ತಾಲಾ ಅನ್ಹುರವರು ಇಂದು ಶಹೀದ್ ಆಗಿದ್ದರು ಎಂದು ದುಃಖದಲ್ಲಿ ಬ್ಲ್ಯಾಕ್ ಡ್ರೆಸ್ ಧರಿಸುವುದು ಇದು ಸರಿಯಲ್ಲ ವೀಕ್ಷಕರೇ. ಇದು ಶೋಕದ ಒಂದು ಸಂಕೇತವಾಗುತ್ತದೆ. ಹುಸೇನ್ ರದಿಯಲ್ಲಾಹು ತಾಲಾ ಅನ್ಹುರವರ ಶಹಾದತ್ ಅತ್ಯಂತ ದುಃಖದ ಘಟನೆ. ಆದರೆ ಆ ದುಃಖವನ್ನು ಪ್ರತಿ ವರ್ಷ ಆಚರಿಸುವುದು ಇದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ, ಸಹಾಬಾರವರ, ಅಹ್ಲೆ ಬೈತ್ ರವರ ಉಪದೇಶಗಳ ವಿರುದ್ಧ. ನಾವು ನೋಡಬಹುದು ಹುಸೇನ್ ರದಿಯಲ್ಲಾಹು ತಾಲಾ ಅನ್ಹುರವರ ಶಹಾದತಿನ ನಂತರ ಮಕ್ಕಾ, ಮದೀನಾ, ಕೂಫಾ ಎಲ್ಲೂ ಕೂಡ ಯಾವ ಸಹಾಬಿಯೂ ಇದನ್ನು ವಾರ್ಷಿಕ ಆಚರಿಸಲಿಲ್ಲ. ಏಕೆಂದರೆ ಇಸ್ಲಾಮಿನಲ್ಲಿ ಅಲ್ಲಾಹನ ಆದೇಶಗಳ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಉಪದೇಶಗಳ ಬೆಳಕಿನಲ್ಲಿ ಈ ರೀತಿ ಯಾವುದೇ ದುಃಖವನ್ನು ವಾರ್ಷಿಕ ಆಚರಿಸುವ ಅನುಮತಿ ಇಲ್ಲ. ಯಾರಿಗಾದರೂ ಏನಾದರೂ ನಷ್ಟ ಆಗಿದ್ದರೆ, ಅವರ ಆತ್ಮೀಯರನ್ನು ಅವರು ಕಳೆದುಕೊಂಡಿದ್ದರೆ ಅವರು ದುಃಖ ಮಾಡಬಹುದು, ಅಳಬಹುದು. ಆದರೆ 3 ದಿನದಿಂದ ಜಾಸ್ತಿ ಶೋಕ ಮಾಡುವುದು, ಮಾತಮ್ ಮಾಡುವುದು ಇದರ ಅನುಮತಿ ಇಲ್ಲ ವೀಕ್ಷಕರೇ. ದುಃಖ ಬರೀ 3 ದಿನ ಅಲ್ಲ, 3 ವರ್ಷ ಆದರೂ ಇರುತ್ತದೆ. ಆದರೆ ಅದೇ ನೋವಿನಲ್ಲಿ ಹುಚ್ಚರಾಗಿ ಅದನ್ನು ಆಚರಿಸುವುದು ಇದರ ಅನುಮತಿ ಇಸ್ಲಾಮಿನಲ್ಲಿ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ದಿನ ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕು. ಇದು ದಾರುಲ್ ಇಮ್ತಿಹಾನ್ ವೀಕ್ಷಕರೇ. ಇಲ್ಲಿ ಯಾರೂ ಕೂಡ ಸದಾ ಇರುವುದಿಲ್ಲ.